ಮತ್ತೆ ಈ ದಿನ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇರೋದು. ಅದಕ್ಕಿಂತ ಮುಂಚೆನೆ ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದೀರಾ. ಬಡವರಿಗೆಲ್ಲ ಒಂದು ದಾನ ಧರ್ಮ ಮಾಡ್ತಾ ಇದ್ದೀರಾ. ಭಗವಂತ ಜೀಸಸ್ ನಿಮಗೆ ಚೆನ್ನಾಗಿಟ್ಟಿರ್ಲಿ. ಹೇಳಿ ನಾವು ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳು. ಕ್ರಿಸ್ಮಸ್ ಹಬ್ಬ ಅಂದ್ರೆ ಬರೀ ನಾವು ಮಾತ್ರ ಮಾಡೋ ಹಬ್ಬ ಅಲ್ಲ. ಇದು ಬಂದು ಜೀಸಸ್ ಬಂದ್ಬಿಟ್ಟು ಬರೀ ಬಡವರ ಒಂದು ಬೆತ್ತಲೆಯಲ್ಲಿ ಮಾತು ಕೊಡಲಿಯಲ್ಲಿ ಬಿಟ್ಟಿದ್ದಾರೆ. ಅದೇ ತೀರ ಅವರು ಬಡತನದಲ್ಲಿ ಇರುವಾಗ ನಾವು ಬಡತನ ಮಕ್ಕಳನ್ನ ನಾವು ಪ್ರೀತಿಸಬೇಕೆಂದು ನಮ್ಮ ಕೋರಿಕೆ. ನಾವು ಇದನ್ನ ನಮ್ಮ ದೊಡ್ಡವರು 40 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಒಬ್ಬರಿಗೂ ಇಬ್ಬರಿಗಲ್ಲ. ನಾವು ಬರೀ ಜೀಸಸ್ ಬಂದು ಬರೀ ಕ್ರಿಶ್ಚಿಯನ್ ಮಾತ್ರ ಅಲ್ಲ, ಎಲ್ಲಾ ಮಕ್ಕಳಿಗೂ ದೇವರು ಜೀಸಸ್. ನಾವು ಒಬ್ರು ಪ್ರೀತಿಸಬೇಕಂದ್ರೆ ನಾವು ಇದನ್ನ ತಯಾರಿಸಕ್ಕೆ ನಾವ್ ಏನ್ ಮಾಡ್ತೀವಿ, ಮನೆಗೆ ಹೋಗಿ ಹಾಡನ್ನ ಹೇಳ್ಕೊಂಡು ಅದರಲ್ಲಿ ಬರೋ ಕಲೆಕ್ಷನ್ ನಾವು ಎಲ್ಲಾ ಮಕ್ಕಳು ಬಡವರಿಗೆ ನಾವು ದಾನ ಧರ್ಮ ಮಾಡಲಿ ಮತ್ತೆ ಒಬ್ರು ಪ್ರೀತಿಸಲು ಆ ತರ ನಾವು ಪ್ರತಿ 40 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಇದನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ಬೇಕೆಂದು ನಾವು ಎಲ್ಲರೂ ನಾವು ಒಗ್ಗಟ್ಟಾಗಿ ಮಾಡಿ ನಮ್ಮ ಗುರುಗಳು ಮತ್ತೆ ನಮಗೆ ಸಹಾಯವನ್ನ ಮಾಡಿ ಅವರು ನಮಗೆ ಒಬ್ರು ನಾವು ಪ್ರೀತಿಸುವಂದು ಅದನ್ನ ಬೋಧನೆ ಕೂಡ ನಾವು ಪ್ರೀತಿಸಬಾರ್ದು, ಇನ್ನೊಬ್ಬರನ್ನ ನಾವು ಪ್ರೀತಿಸಬೇಕು. ಬಡವರಿಗೆ ನಾವು ಯಾವಾಗ್ಲೂ ಸಹಾಯ ಮಾಡಬೇಕು. ಬಡವರಿಂದಾನೇ ನಾವು ನಮ್ ಜೀಸಸ್ ಹೇಳ್ಕೊಟ್ಟಿರೋದು ಬಡವತನದಲ್ಲೇ ನಾವು ಬರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನೀವು 40 ವರ್ಷದಿಂದ ದಾನ ಧರ್ಮ ಮಾಡ್ಕೊಂಡ್ ಬರ್ತಾ ಇದ್ದೀರಾ. 40 ವರ್ಷ ಆಗಲಿ, 100 ವರ್ಷಗಳ ಹಿಂದೆನೂ ಅಷ್ಟೇ ಕಮರ್ಷಿಯಲ್ ಮೈಂಡ್, ವ್ಯಾವಹಾರಿಕ ಮೈಂಡ್, ಅವಾಗಲೂ ವ್ಯಾವಹಾರಿಕ ಮೈಂಡ್, ಕಮರ್ಷಿಯಲ್ ಮೈಂಡ್ ಇತ್ತು. ಇವಾಗಲೂ ಇರುತ್ತೆ, ಮುಂದಕ್ಕೂ ಇರುತ್ತೆ. ಖಂಡಿತ ಎಲ್ಲ ಕಮರ್ಷಿಯಲ್ ಮೈಂಡ್ ಅಲ್ಲಿ ಇದ್ರು ನೀವು ಒಂದು ದಾನ ಧರ್ಮ ಮಾಡ್ತಾ ಇದ್ದೀರಾ, ಮನಸ್ಸು ಏನ್ ತುಂಬಾ ಸಂತೋಷ ಆಗ್ತಿದೆ. ನಾವು ಮಾತ್ರ ಅಡುಗೆ ಮಾಡಿ ತಿನ್ನೋದು ಅವಶ್ಯ ಇಲ್ಲ, ನಾವು ಇನ್ನೊಬ್ರಿಗೆ ಕೊಡುವಾಗ ನಮ್ಮ ಹೃದಯದಲ್ಲಿ ಸಂತೋಷ ಹುಟ್ಟುತ್ತಾ ಇದೆ. ಯಾಕೆಂದ್ರೆ ಇನ್ನೊಬ್ರಿಗೆ ಕೊಟ್ಟು ನಾವು ತಿಂತಾ ಇದೀವಲ್ವಾ, ಅದ್ರಿಂದ ನಮ್ಗೆ ತುಂಬಾ ಸಂತೋಷ ಹುಡ್ತಾ ಇದೆ. ನಾವು ಬರೀ ನಮ್ಮ ಮನೇಲೆ ನಮ್ಮ ಅಕ್ಕ ತಂಗಿಯರು, ನಮ್ಮ ಅಪ್ಪ ಅಮ್ಮ ಮಾತ್ರ ತಿನ್ನೋದ್ರಿಂದ ನಾವು ಸಹೋದರನ್ನ ಪ್ರೀತಿಸಿ ಅವ್ರಿಗೋಸ್ಕರ ನಾವು ಮಾಡಿ ತಿನ್ನುವಾಗ ನಮ್ಮಲ್ಲಿ ಜೀಸಸ್ ನಿಜವಾಗಿ ಹುಟ್ಟುತ್ತಾರೆ ಅಂತ ನಾವು ಇದನ್ನ ಹೇಳ್ತಾ ಇದ್ದೀವಿ. ಇನ್ನೊಂದೇ ಒಂದು ವಿಷಯ ಪ್ರಸ್ತಾಪ ಪಡಿಸೋದಕ್ಕೆ ಇಷ್ಟಪಡ್ತೀವಿ. ಬೇರೆ ಕಮ್ಯುನಿಟಿ ಬಗ್ಗೆ ನಾವು ಕಮ್ಮಿ ಮಾಡೋದು, ಹೆಚ್ಚು ಮಾಡೋದು, ನಿಮ್ಮ ಕಮ್ಯುನಿಟಿ ಕ್ರಿಶ್ಚಿಯನ್ ಕಮ್ಯುನಿಟಿ ಬಗ್ಗೆ ಜಾಸ್ತಿ ಮಾಡೋದಲ್ಲ. ನೋಡಿ, ನಾವು ನೋಡ್ದಂಗೆ ಸಾಮಾನ್ಯವಾಗಿ ಯಾರೇ ನೋಡ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ನಿಮ್ಗೆ ಎಷ್ಟೆಲ್ಲ ಪಂಗಡ ಇರಲಿ ಮೇಡಮ್, ಎಷ್ಟೇ ಜಾತಿ ಇದೆ, ಕ್ರಿಶ್ಚಿಯನ್ ಕಮ್ಯುನಿಟಿ ಒಂದು ಸಣ್ಣ ಮಗುವಿಂದ ಹಿಡಿದು ತುಂಬಾ ವಯಸ್ಸು 100 ವರ್ಷ 120 ವರ್ಷ ಎಷ್ಟು ವರ್ಷನ ಇರ್ಲಿ ಅವರು ಆ ಒಂದು ಫೇಸ್ ಬಾಡಿ ಲ್ಯಾಂಗ್ವೇಜ್ ಇದೆ. ಎಷ್ಟೇ ಪ್ರಾಬ್ಲಮ್ ಇರಲಿ, ಕಮಿಟ್ಮೆಂಟ್ ಇದೆ, ಆ ಫೇಸ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಇದೆ, ಖುಷಿ ಕಾಣಿಸುತ್ತೆ. ಏನು ಸೀಕ್ರೆಟ್? ಅದೇ ದೇವರು ತೋರಿಸಿದ ಪ್ರೀತಿ ನಾವು ತೋರಿಸ್ತಾ ಇದೀವಿ. ಅವ್ರು ಹೇಳ್ಕೊಟ್ಟಿದ್ದಾರೆ ಅದನ್ನೇ ವಿ ಆರ್ ಫಾಲೋಯಿಂಗ್. ಅವ್ರು ಕೊಟ್ಟಿದ್ದ ಪ್ರೀತಿ ವಿ ಆರ್ ಫಾಲೋಯಿಂಗ್. ಲವ್ ಒಂದೇ ಮುಖ್ಯ, ಪ್ರೀತಿ ಒಂದೇ. ನೀವು ಎಷ್ಟೇ ದುಡ್ಡು ಕೊಡ್ಲಿ ಆ ಪ್ರೀತಿ ಬರಲ್ಲ, ಎಷ್ಟೇ ಅಂಡ ಕೊಡಲಿ ಪ್ರೀತಿ ಬರಲ್ಲ. ಆ ಸಂತೋಷ ಮುಖದಿಂದ ನಾವು ಹೇಳ್ತೀವಲ್ಲ, ಒಂದು ಕಾಲು ಅವ್ರಿಗೆ ಕೊಟ್ರೆ ಅಷ್ಟೇ, ಅದರ ಪ್ರೀತಿ ಯಾರಿಗೂ ಬರಲ್ಲ. ಯಾಕೆಂದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಹೇಳಿತರ ನಾವು ಏನೇ ಮಾಡ್ಲೇನು ನಮ್ಮನ್ನು ನೋಡುವಾಗ ನಮ್ಮ ನಡೆಯುವ ಭಾವನೆ ನೋಡಿ, ಓ ಇವರು ಕ್ರಿಶ್ಚಿಯನ್ ಅಪ್ಪ ಅಂತ ಆ ತರ ಒಂದು ಹೃದಯ ನಮ್ ಕ್ರಿಶ್ಚಿಯಾನಿಟಿಯಲ್ಲಿ ಇದೆ. ಯಾಕೆಂದ್ರೆ ನಮ್ಮನ್ನು ನೋಡುವಾಗ್ಲೂ ಇವರು ಕ್ರಿಶ್ಚಿಯನ್, ಇವರು ದಾನ ಧರ್ಮ ಮಾಡೋರು. ಯಾಕೆ ನಾವು ನಮ್ ಜಾತಿಗೆ ಕೊಡ್ತಾ ಇಲ್ಲ, ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ? ಅದೇ ಜೀಸಸ್ ಹೇಳಿದ್ದು, ಈಸ್ ನಾಟ್ ಫಾರ್ ಒನ್ಲಿ ಕ್ರಿಶ್ಚಿಯನ್, ಈಸ್ ಫಾರ್ ಎವ್ರಿಬಡಿ ಅಂತ ಹೇಳಿದ್ದಾರೆ. ಅದನ್ನ ನಾವು ದೊಡ್ಡವರಿಂದ ಚಿಕ್ಕವರು ಹಿಡಿದು ನಾವು ಫಾಲೋ ಮಾಡ್ತೀವಿ. ಮೇಡಮ್, ಇನ್ನೊಂದು ಖುಷಿ ಪಡೋ ವಿಚಾರ, ಏನೋ ತಪ್ಪು ತಿಳ್ಕೊಬೇಡಿ, ಕೋಪ ಮಾಡ್ಕೋಬೇಡಿ. ನಿಮ್ದು ಅಷ್ಟು ಪವಿತ್ರವಾದ ಗ್ರಂಥ ಬೈಬಲ್ ಬುಕ್ ಇದೆಯಲ್ಲ, ಬಿಗಿನಿಂಗ್ ಇಂದ ಎಂಡಿಂಗ್ ಎಷ್ಟು ಪೇಜಸ್ ಇದೆಯೋ, ಎಷ್ಟರ್ಥ ಇದೆಯೋ ನಮಗ್ ಗೊತ್ತಿಲ್ಲ. ನಿಮ್ಮಂತ ದೊಡ್ಡ 10 ಜನ ಸ್ನೇಹ ಮಾಡಿದೆ ಆ ಬೈಬಲ್ ಬುಕ್ ಓದೋದೇ ಬೇಡ ಅನ್ಸುತ್ತಲ್ವಾ? ಖಂಡಿತ ಇರುತ್ತೆ. ಆದ್ರೆ ನಮ್ಮ ಏನದು ವಿಚಾರಣೆ ಬಗ್ಗೆ ನಾವು ಖಂಡಿತ ಬೈಬಲ್ ಓದ್ಲೇಬೇಕು. ಆ ತರ ಇಲ್ಲ, ಖಂಡಿತ ಬೈಬಲ್ ಓದ್ಬೇಕು. ನಮ್ಮ ಇದರಲ್ಲಿ ಕ್ರಿಶ್ಚಿಯನ್ ಆಗೋದು ದೊಡ್ಡಲ್ಲ, ಅದನ್ನ ಫಾಲೋ ಮಾಡೋದೇ ತುಂಬಾ ಕಷ್ಟ. ಯಾಕೆಂದ್ರೆ ಪ್ರೀತಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ನೋಡಿ, ನಾವು ಬೇರೆ ತಾಯಿ ಮಕ್ಕಳಾಗಿ ಇದೀವಿ, ಆದ್ರೆ ಬೇರೆ ಸಂವಿಧಾನದಲ್ಲಿ ನಾವು ಒಂದೇ ತಾಯಿ ಮಕ್ಕಳಾಗಿ ನಾವು ಕಾಣಿಸ್ಕೊಳ್ತಾ ಇದೀವಿ. ಅದೇ ನಮ್ದು ಸೀಕ್ರೆಟ್.
ಒಂದು ಸ್ವಲ್ಪ ಹಾಂ ಬನ್ನಿ ಮೇಡಮ್ ಈ ಕಡೆ ತಗೊಳ್ಳಿ ಮೇಡಮ್ ಈ ಕಡೆ ನೋಡಿ ಸರ್. ಹಾಂ ಓಕೆ ಥ್ಯಾಂಕ್ ಯು. ಬನ್ನಿ ಅಮ್ಮ ಇಲ್ಲಿ ನೋಡಿ ಅಮ್ಮ. ಹಲೋ ಇಲ್ಲಿ ನೋಡಿ ಅಮ್ಮ. ಹಲೋ ಹಾಂ ಥ್ಯಾಂಕ್ ಯು. ಹಾಂ ಬಮ್ಮ. ಅಂಕಲ್ ಆ ಕಡೆ ಹೋಗ್ಬಿಡಿ. ಟೋಕನ್ ಚೆಕ್ ಮಾಡಿ ಕೊಡಲ್ಲ ಯಾರು ನೀವು ಕೊಡೋಣ. ಅಮ್ಮ ಇಲ್ಲಿ ನೋಡಿ ಮೇಡಮ್. ಮೇಡಮ್ ಈ ಕಡೆ ಮೇಡಮ್. ಹಾಂ ಮೇಡಮ್ ಹಲೋ ನೋಡಮ್ಮ ಇಲ್ಲಿ ನೋಡಮ್ಮ ಬನ್ನಿ. ಹಾಂ ರೈಟ್ ನಡಿ. ಅಣ್ಣ ಸ್ವಲ್ಪ ಈಗ టోకన్ లైనింగ్ టోకన్ ఎన్నుకోమంటాం. మీ పని స్థాయిలో కారణం టోకన్ ఎన్నుకోమంటాం. టోకన్ ఎన్నుకోమంటాం.